ರೆಡಿನಾ? ಹಾ ರೆಡಿ ಸರ್. ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಕ್ವಶನ್ ಯಾವ ಕಡೆ ಬಂದ್ರು ಪರವಾಗಿಲ್ಲ. ಅಂದ್ರೆ ಏನೋ ಗೊತ್ತಿರಲ್ಲ, ಇದು ಬೇರೆ ರೀತಿ ಉತ್ತರ ಕೊಟ್ಟಿದ್ರೆ ಜನರು ನಿಮ್ಗೇನು ಅನ್ಸುತ್ತೆ? ಒಂದ್ ನಿಮಿಷ ಯಾಕಂದ್ರೆ ಇಷ್ಟು ಅದ್ಭುತವಾದ ರೆಸ್ಪಾನ್ಸ್ ಜಾಯಿದು ಏನು ಇಡೀ ತಂಡ ನಮ್ಮ ಅಲೋಕ್ ಇವತ್ತು ಜನ ಪ್ರತಿಯೊಂದು ಸೀನ್ ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟು ಎಂಜಾಯ್ ಮಾಡ್ತಿದಾರೆ ಅಷ್ಟೇ ಫೀಲ್ ಆಗ್ತಿದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಯಾರು ಕಳ್ತಂದ್ರೆ ಬೇರೆದೇ ಒಂದು ಫೀಲ್ ಇತ್ತು, ಆದರೆ ಅದನ್ನು ನಾವು ಸಿಗಡಿಸಿಲ್ಲ. ಹಾಗೆ ಒಂದು ಒಳ್ಳೆ ಸಿನಿಮಾ ಕೊಡಲು ನಾವು ಫೇಲ್ ಆಗಿಲ್ಲ. ಇವತ್ತು ಜನ ಏನು ಫೈನಲಿ ಅಲ್ಟಿಮೇಟ್ ಜನ ಇವತ್ತು ಏನು ಓಡಾಡಿ ಪ್ರಮೋಷನ್ ಮಾಡಿದ್ವಿ, ಕಷ್ಟಪಟ್ಟು ಅಲ್ಲೂರಾತ್ರಿ ಸಿನಿಮಾ ಬಿಸಿಲಲ್ಲಿ ಅಲ್ಲೂರಾತ್ರಿ ಶೂಟ್ ಮಾಡಿದ್ವಿ. ಇವರೆಲ್ಲರೂ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಮ್ಮ ಸ್ಕ್ರಿಪ್ಟ್ ಆಗಿರ್ಬೋದು, ಟೋಟಲಿ ಎಂಟೈರ್ ಕರ್ನಾಟಕದ ಎಲ್ಲ ಕಡೆನೂ ಮ್ಯಾಕ್ಸಿಮಮ್ ಫುಲ್ ಆಗಿದೆ. ಎಲ್ಲ ಶೋಸ್ ಫುಲ್ ಆಗಿದೆ. ಇದು ಹೊಸಬ್ರಿಗೆ ಸಿಕ್ಕಿರೋ ಸಕ್ಸಸ್. ಜನ ಯಾವತ್ತು ಹೊಸ ಕಂಟೆಂಟ್ಗೆ, ಹೊಸ ಕಲಾವಿದರುಗಳಿಗೆ ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗಿ ಕೈ ಬಿಡಲ್ಲ, ಕೈ ಹಿಡ್ದು ಎದ್ದೇ ಇರ್ತಾರೆ ಅನ್ನೋದು ಇವತ್ತು ನಮ್ಮ ಜನ ಸಾಬೀತು ಮಾಡಿದ್ದಾರೆ. ಯಾವತ್ತು ನಮ್ಮ ಕಲ್ಟು ತಂಡದಿಂದ ಇಡೀ ಚಿರವಣಿ ಇಷ್ಟಪಟ್ಟಿರೋದು ಒಂದ್ ಕಡೆ ಜಯದೇವ್ರ ಒಂದಿಷ್ಟು ಸೀನ್ಗಳು ಏನ್ ಹೇಳಕ್ ಕೊಟ್ಟಿದೆ ಅಂತ, ಯಾಕಂದ್ರೆ ಅಷ್ಟೊಂದು ಅವಶ್ಯಕತೆ ಇತ್ತ ಅಂತ ಒಂದು. ಹೌದು, ಕೆಲವೊಂದು ಏನ್ ಗೊತ್ತಾ, ಈಗ ನೋಡಿ, ಈಗ ಒಂದು ಕಲುಷಿತವಾದ ನದಿ ಅನ್ಕೊಳ್ಳಿ, ಆ ನದಿ ಕಲುಷಿತವಾಗಿರೋ ತೋರಿಸಿದ್ಮೇಲೆ ಆ ಕಲುಷಿತನ ತೆಗೆದಾಕ್ಬೇಕಾಗುತ್ತೆ. ಡೈರೆಕ್ಟ್ ಕ್ಲೀನ್ ಆಗಿರೋ ನದಿ ತೋರಿಸಿದ್ರೆ ಅದ್ರಲ್ಲೇನು ಪ್ರಾಬ್ಲಮ್ ಇರೋಲ್ಲ. ಸೊ ಅದು ಎಷ್ಟು ಕಲುಷಿತ ಆಗುತ್ತೆ, ಅದನ್ನ ಮತ್ತೆ ಹೊಸ ನೀರು ಹೊಸ ನದಿಯಾಗಿ ಹರಿಬೇಕು ಅಂದ್ರೆ, ನಾಡಿನ ಜನತೆಗೆ ಸಿಗಬೇಕು ಅಂದ್ರೆ ಅಷ್ಟು ಕಲುಷಿತನ ಕೆಲವೊಂದಷ್ಟು ಕಡೆ ತೋರಿಸ್ಲೇಬೇಕು. ಹಾಗಂತ ನಾವೇನು ಯಾವ್ದನ್ನು ದಾಟಿಲ್ಲ, ಬೋರಾಗಿ ಮಾಡಿಲ್ಲ, ಇವನ್ ಎಲ್ಲರೂ ವಲ್ಗಾರಿಟಿ ಇಲ್ಲ. ಇಡೀ ಜನ ಇವತ್ತು ನೋಡಿ, ಎಷ್ಟು ನೀವು ನೋಡಿದ್ರೆ ಸಿನಿಮಾ ಎಲ್ಲ ಎಷ್ಟು ವಿಜಯ ಮಾಡ್ತಾರೆ, ಎಷ್ಟು ಫೀಲ್ ಆಗ್ತಿದ್ದಾರೆ. ಸಿನಿಮಾದಲ್ಲಿ ಎಲ್ಲೂ ಇಲ್ಲ, ಬಟ್ ಒಂದ್ ಸೀನಲ್ಲಿ ಅದು ತುಂಬಾ ಅತಿರೇಕ ಅಂತ ಅನ್ಸುತ್ತಾ ಅಂತ. ಯಾವ್ದ್ರಲ್ಲಿ? ಅದು ಮೊಬೈಲ್ ಎಂಟ್ರಿ ಕೊಡುವಂಥದ್ದು ಯಾವ್ದು ಇಲ್ಲ ಇಲ್ಲ ಇಲ್ಲ, ಅಲ್ಲೇನು ಅನ್ಸಿಲ್ಲ. ಅಲ್ಲೂ ನಾವ್ ಹೇಳಿದ್ವಲ್ಲ ನಿಮ್ ದೃಷ್ಟಿಕೋನ ಅಂತ. ಅಲ್ಲೂ ನೋಡಿ ಅವ್ರ ಅಲ್ಲೂ ಬೇರೆ ಮಾಡೇ ಬಂದಿರೋದ್ರೆ ಜನಗಳಿಗೆ ಅವ್ರು ಏನ್ ಹೇಳ್ತಾರೆ, ನಿಮ್ ದೃಷ್ಟಿಕೋನ ಅಂತ. ಒಂದ್ ಹುಡುಗಿ ಹೇಳಿದ ತಕ್ಷಣ ನನ್ಗೂ ಅಂದ ಅನ್ನಿಸ್ತಾರಲ್ಲ, ಅದ್ ನಿಮ್ ದೃಷ್ಟಿಕೋನ ಅಂತಾರೆ. ಅಂದ್ರೆ ಯಾವತ್ತು ಏನ್ ನೆಗೆಟಿವ್ ಕೇಳ್ತೀವಿ, ಆ ನೆಗೆಟಿವ್ಗೆ ಥಾಟ್ಸ್ಗೆ ಜನ ಡಿಪೆಂಡ್ ಆಗ್ತಾರೆ ಅನ್ನೋದು, ಅದನ್ನೇ ನಂಬ್ತಾರೆ ಅನ್ನೋದು. ಅದನ್ನ ಬಿಟ್ಟು ಹೊರಗಡೆ ನೋಡ್ಬೇಕು ಅನ್ನೋದು. ಹೌದೌದು, ಅವರು ಫಾದರ್ ಸೀನಲ್ಲಿ ಮತ್ತೆ ಕ್ಲೈಮ್ಯಾಕ್ಸ್ ಎಪಿಸೋಡಲ್ಲಿ ಅವ್ರು ಏನಿಲ್ಲ ಅಂದ್ರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಆಗ್ತಿದ್ರು ಅವ್ರ ಡಬ್ಬಿಂಗ್ ಸ್ಟುಡಿಯೋಲ್ಲಿ. ಅಷ್ಟು ಎಮೋಷನಲ್ ಆಗಿದ್ರು. ಅದು ಅದೇನು ಸುಮ್ಮನೆ ಡ್ರಾಮಾನಲ್ಲ ಏನಲ್ಲ, ಸೀರಿಯಸ್ ಆಗಿ ರಿಯಲ್ ಆಗಿ ಎಮೋಷನ್ ಆಗಿದ್ರು. ಯಾಕೆ ಅಂದ್ರೆ ಇವತ್ತು ಅದನ್ನ ಆಡಿಯನ್ಸ್ ಆ ಎಮೋಷನ್ ಫೀಲ್ ಮಾಡ್ತಿದ್ದಾರೆ. ಅವ್ರ ಕಣ್ಣಲ್ಲೂ ನೀರು ಹಾಕ್ತಿದ್ದಾರೆ. ಇವತ್ತು ನೋಡ್ರಿ ಕಣ್ಣಲ್ಲಿ ಎಷ್ಟು ಜನ ಫೀಲ್ ಆಗಿದ್ರು. ಇವತ್ತು ಬಂದು ಎಲ್ಲರೂ ನಮ್ಮನ್ನ ಅದನ್ನೇ ಮಾತಾಡಿದ್ರು, ಎಷ್ಟು ಎಮೋಷನಲ್ ಸಬ್ಜೆಕ್ಟ್ ಅಂತ. ಆಮೇಲೆ ಇನ್ನೊಂದೇನೊಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ಈ ಥರದೊಂದು ಫೀಲ್ ಗುಡ್ ಮೂವಿ ಮಿಸ್ ಆಗಿತ್ತು ಕನ್ನಡ ಜನಗಳಿಗೆ. ಆಲ್ಮೋಸ್ಟ್ ಆಫ್ಟರ್ KGF ಒಂದೇ ಶೇಡಲ್ಲೇ ಆಲ್ಮೋಸ್ಟ್ ಸಿನಿಮಾಗಳು ಹೋಗ್ತಾ ಇರೋಂಥದ್ದು. ಈ ಥರ ಸಿನಿಮಾಗಳು ಮಿಸ್ ಮಾಡ್ಕೊತಾ ಇದ್ರು. ಅದು ಎಷ್ಟೋ ಆಡಿಯನ್ಸ್ ನಮ್ಗೆ ಕೇಳ್ತಿದ್ರು, ಹಳೇದೊಂದು ಸಿನಿಮಾಗಳು ಫೀಲು, ಒಂದು ಮುಂಗಾರು ಮಳೆ, ಒಂದು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ, ಒಂದು ಗೂಗ್ಲಿ, ಈ ಥರ ಫೀಲ್ ಮಿಸ್ ಮಾಡ್ಕೊತಿದ್ದೀವಿ ಅಂತ. ಆ ಫೀಲು ಅದೇ ಫೀಲ್ ಅಂತಲ್ಲ, ಆ ಥರದೊಂದು ಫೀಲ್ ಗುಡ್ ಮೂವಿ ನಾವು ಇವತ್ತು ಕೊಟ್ಟಿದ್ದೀವಿ. ಜನ ಇವತ್ತು ನಮ್ಗೆ ಗೆಲ್ಸಿದ್ದಾರೆ. ಜಾಹಿದ್ ಒಬ್ಬ ಸ್ಟಾರ್ ಆಗ್ಬೇಕಂತ ಅವ್ರು ಏನ್ ಕನ್ಸ್ಕೊಂಡಿದ್ರು, ಅವ್ರದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಬೇಕು ಅಂತ ಏನು ಅನ್ಕೊಂಡಿದ್ರು, ಅದು ಖಂಡಿತ ಅದು ಈ ಸಿನಿಮಾಯಿಂದ ಆಗಿದೆ ಅಂತ ಹೇಳಿ. ಇನ್ನು ಮುಂದೆ ಅವರು ಕಲ್ಟ್ ಇರೋ ಸ್ಟೈಲಿಶ್ ಸ್ಟಾರ್, ಹೌದು, ಇನ್ನು ಮುಂದೆ ಕಲ್ಟ್ ಸ್ಟಾರ್ ಅವರು ಖಂಡಿತವಾಗ್ಲೂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ನು ಮುಂದೆ ನಿಲ್ತಾರೆ. ಒಳ್ಳೊಳ್ಳೆ ಸಿನಿಮಾಗಳು ಮಾಡೇ